तं सजीवं साद्वैतं सावधूतं परिजनासहितं कृष्णचैतन्यदेवं श्रीराधा कृष्णपादान् सहगणा ललिता श्रीविशाखान्वितांश्च नमः ॐ विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिनिति नामिने नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्यदेशकारिणे नमो महावदान्याय कृष्णप्रेमप्रदायते कृष्णाय कृष्णचैतन्य नाम्ने गौरत्विषे नमः। हे कृष्णा करुणा सिन्धो दीनबन्धो जगत्पते गोपेश गोपिका कांत राधा कांत नमोस्तुते तप्त कांचन गौरांगी राधे वृंदावनेश्वरी उषावानुसुते देवी प्रणमामि हरिप्रिये तपस्विनो दानपराय यशस्विनो मनस्विनो मंत्रविदः सुमंगल क्षेमं न विन्दन्ति विनाय दर्पणं तस्मै सुभद्रशवसे नमो नमः। वाञ्छाकल्पतरुभ्यश्च कृपासिन्धुभ्येव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद। हरे कृष्णा 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 हरे 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 राम 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 हरे हरे। शिवं वाचमिमां प्रसुप्तां सञ्जीवयत्य किल शक्तिधरस्फुराम् अन्यां सहस्रश्रवणत्पदादीन् प्राणान् नमो भगवते पुरुषाय तुभ्यं वदेकबन्धुं वत्सुरो मन्महादन मन्निस्तारकमन्भाग्यमदानन्दनमोस्तुते। ಫೋನ್ ಸ್ವಲ್ಪ ಎಲ್ಲರೂ ಸೈಲೆಂಟ್ ಅಲ್ಲಿ ಇರ್ರಿ. ಹರೇ ಕೃಷ್ಣ. ತಮ್ಮೆಲ್ರಿಗೂ ನಮ್ಮ ಈ ಶನಿವಾರ ಸತ್ಸಂಗ ಕಾರ್ಯಕ್ರಮದಲ್ಲಿ ತುಂಬ ಆದರದ ಸ್ವಾಗತ. ಇವತ್ತು ಇಲ್ಲಿ ವಿಶೇಷವಾಗಿ ಶ್ರೀ ಲಕ್ಷ್ಮೀ ನರಸಿಂಹ ಐಶ್ವರ್ಯ ಲಕ್ಷ್ಮೀ ನರಸಿಂಹಸ್ವಾಮಿ ಆಗಮಿಸಿದ್ದಾರೆ. ನಮಗೆಲ್ರಿಗೂ ತಮ್ಮ ಕೃಪಾ ಕಟಾಕ್ಷವನ್ನು ನೀಡಲಿಕ್ಕೆ ಸೇವಾ ಕೈಂಕರ್ಯವನ್ನು ನೀಡಲಿಕ್ಕೆ ಅವರು ಇಲ್ಲಿ ಇವತ್ತು ಆಗಮಿಸಿದ್ದಾರೆ. ಬಹಳ ಸಾರಿ ನಾವು ಲಕ್ಷ್ಮೀ ನರಸಿಂಹದೇವರಿಗೆ ವಿಘ್ನ ವಿನಾಶಕ ಲಕ್ಷ್ಮೀ ನರಸಿಂಹಸ್ವಾಮಿ ಸರ್ವ ವಿಘ್ನ ವಿನಾಶಕ ಅಂಥೇಳಿ ನಾವು ಅವರನ್ನ ಸಂಬೋಧನೆ ಮಾಡ್ತೀವಿ. ವಿಘ್ನವೇನೋ ಅವರು ವಿನಾಶ ಮಾಡೇ ಮಾಡ್ತಾರೆ. ಅವರಿಗೆ ಈಗ ಈ ಜಗತ್ತಿನಲ್ಲಿ ಹೆಚ್ಚಾನೆಚ್ಚು ಜನರು ನಾವೇನು ಮಾಡ್ತೀವಿ, ಗಣೇಶನನ್ನ ಪೂಜೆಯನ್ನು ಮಾಡ್ತೀವಿ. ಅವರು ವಿಘ್ನ ವಿನಾಶಕ ವಿನಾಯಕ ಅಂತೇಳಿ ಬ್ರಹ್ಮ ಸಂಹಿತೆಯಲ್ಲಿ ಹೇಳಾಗಿದೆ. ಅವರಿಗೆ ಶಕ್ತಿ ಬರೋದೇ ವಿಘ್ನವನ್ನ ವಿನಾಶ ಮಾಡುವ ಶಕ್ತಿ ಬರೋದು ಎಲ್ಲಿಂದ? ಅದು ನರಸಿಂಹದೇವರ ಚರಣ ಕಮಲಗಳನ್ನ ಅವರು ತಮ್ಮ ತಲೆಯ ಮೇಲೆ ಯಾವಾಗಲೂ ಇಟ್ಕೊಂಡ್ಬಿಟ್ಟು ಆರಾಧನೆಯನ್ನು ಮಾಡ್ತಾರೆ. ವಿನಾಯಕ ಅವರು ನರಸಿಂಹದೇವರ ಒಂದು ಆರಾಧನೆಯನ್ನ ಸದೈವ ಮಾಡೋದ್ರಿಂದ ಅವರಿಗೆ ವಿಘ್ನಗಳನ್ನ ನಾಶ ಮಾಡುವ ಒಂದು ಶಕ್ತಿ ಬರುತ್ತೆ. ಕೇವಲ ವಿಘ್ನ ವಿನಾಶ ಮಾಡೋದಷ್ಟೇ ನರಸಿಂಹದೇವರ ಒಂದು ಗುಣ ಅಲ್ಲ. ಅವರು ಹೇಳಾಗಿದೆ, ಅವರು ನಮ್ಮ ಅಜ್ಞಾನವನ್ನು ಕೂಡ ನಾಶ ಮಾಡ್ತಾರೆ. ನಮ್ಮ ಅಜ್ಞಾನವನ್ನು ಕೂಡ ವಿದ್ಯಾದೇವತೆ ಅವರು. ಶ್ರೀಮದ್ ಭಾಗವತದ ಒಂದು ಮೂಲ ವ್ಯಾಖ್ಯಾನಕಾರರಾದ ಶ್ರೀಧರ ಸ್ವಾಮಿಗಳು ನರಸಿಂಹದೇವರ ಒಂದು ಉಪಾಸಕರಾಗಿದ್ದರು. ಅವರು
ಹೇಳಿದ್ದಾರೆ. ಅವರು ಅಜ್ಞಾನವನ್ನು ಕೂಡ ನಾಶ ಮಾಡ್ತಾರೆ ನರಸಿಂಹದೇವರು. ಇವತ್ತು ಗಜೇಂದ್ರ ಒಂದು ಪ್ರಾರ್ಥನೆಯಲ್ಲಿ ಹೇಳ್ತಾರೆ, ಸಮಯ ಏನಿದೆಯಲ್ಲ, ಸಮಯ ಎಲ್ಲವನ್ನ ಅದು ಏನು ಮಾಡುತ್ತೆ, ಅದು ನಾಶ ಮಾಡುತ್ತೆ. ಸಮಯ ನಮ್ಮ ಆರೋಗ್ಯ ಇರಬಹುದು, ಸೌಂದರ್ಯ ಇರಬಹುದು, ಸಂಪತ್ತು ಇರಬಹುದು, ಎಲ್ಲವೂ ನಮ್ಮಿಂದ ದೂರ ಆಗುತ್ತೆ ಸಮಯ. ವಿದ್ಯೆ ಏನು ಆಗ್ಬೋದು, ಆದರೆ ಸಮಯಕ್ಕೆ ಒಂದು ವಸ್ತುವನ್ನು ಮಾತ್ರ ಅದಕ್ಕೆ ನಾಶ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾವುದದು? ಏನ್ ಗೊತ್ತಾ? ಸಮಯಕ್ಕೆ ನಮ್ಮ ಅಜ್ಞಾನವನ್ನ ನಾಶ ಮಾಡುವ ಶಕ್ತಿ ಇಲ್ಲ. ಅಜ್ಞಾನ ಸಮಯಾನುಸಾರ ಅದು ಹಾಗೆ ಇರ್ಬೋದು ಅಥವಾ ಬೆಳಿಬಹುದು, ಆದ್ರೆ ನಾಶ ಆಗೋದಿಲ್ಲ. ಅಜ್ಞಾನ ನಮ್ಮದು ನಾಶ ಆಗ್ಬೇಕಾದ್ರೆ ನಾವೇನ್ ಮಾಡ್ಬೇಕು? ಗುರುಗಳ ಒಂದು ಆಶ್ರಯವನ್ನು ತೆಗೆದುಕೊಳ್ಬೇಕು, ಅವರಿಂದ ವೇದ ಜ್ಞಾನವನ್ನು ತೆಗೆದುಕೊಳ್ಬೇಕು, ಭಗವದ್ ಜ್ಞಾನವನ್ನು ತೆಗೆದುಕೊಳ್ಬೇಕು, ಭಗವತ್ ಸೇವೆಯಲ್ಲಿ ನಾವು ತೊಡಗಿಕೊಳ್ಬೇಕು. ಆಗ ಮಾತ್ರ ನಮ್ಮ ಅಜ್ಞಾನ ಅದು ನಾಶವಾಗಲಿಕ್ಕೆ ಸಾಧ್ಯ. ಭಗವತ್ ಸೇವೆಯಿಂದ, ಭಗವದ್ ಜ್ಞಾನದಿಂದ, ಭಗವದ್ ಆರಾಧನೆಯಿಂದ, ಭಗವನ್ ನಾಮಸ್ಮರಣೆಯಿಂದ ಅಜ್ಞಾನ ನಾಶ ಸಾಧ್ಯ ಆಗುತ್ತೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಅದಕ್ಕೋಸ್ಕರ ನಾವು ಸತತವಾಗಿ ಭಗವಂತನ ನಾಮಸ್ಮರಣೆಯನ್ನು ಮಾಡಬೇಕು. ಅದು ಕಲಿಯುಗದ ಒಂದು ಯುಗ ಧರ್ಮವಾಗಿದೆ. ಈಗ ಶ್ರೀ ಜಗನ್ನಾಥ ಸ್ವಾಮಿಯ ರಥಯಾತ್ರೆ ತುಂಬಾ ಸಮೀಪ ಇದೆ. ಕೇವಲ 4 ದಿವಸದಲ್ಲಿ ಏನಿದೆ, ಜಗನ್ನಾಥ ಸ್ವಾಮಿ ರಥಯಾತ್ರೆ ಇದೆ. ನಾವು ಅನೇಕ ವಾರಗಳಿಂದ ರಥಯಾತ್ರೆ, ಜಗನ್ನಾಥ ಸ್ವಾಮಿಯ ಮಹಾತ್ಮ್ಯವನ್ನ ಚರ್ಚಿಸ್ತಾ ಬಂದಿದ್ದೀವಿ. ಜಗನ್ನಾಥಪುರಿಯಲ್ಲಿ ಇನ್ನೊಂದು ಸ್ವಾಮಿಯ ವಿಶೇಷತೆ ಅಂದ್ರೆ ಅವನ ಮಹಾಪ್ರಸಾದ. ಈಗ ಅತ್ಯಂತ ಒಂದು ಪುರಾತನವಾದ ಸಮಯ ಇದು. ಈ ಒಂದು ಸತ್ಯಯುಗದಲ್ಲಿಯೂ ಕೂಡ ನಡೆಯುವಂಥ ಘಟನೆ ಅಲ್ಲ, ಅನೇಕ ಕಲ್ಪಗಳ ಹಿಂದೆ ನಡೆದಿರುವಂಥ ಘಟನೆ. ನಾರದ ಮುನಿಗಳಿಗೆ ವೈಕುಂಠದಲ್ಲಿ ಭಗವಂತನ ಒಂದು ಪ್ರಸಾದವನ್ನ, ನಾರಾಯಣನ ಏನು ಅವರು ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ, ಅಥವಾ ನೈವೇದ್ಯ ಅಂತ ಹೇಳ್ಬೇಕು ನಾವು, ನೈವೇದ್ಯವನ್ನು ಸ್ವೀಕಾರ ಮಾಡ್ತಾರೆ. ಆ ತಟ್ಟೆಯಿಂದ ಸ್ವಲ್ಪ ಆದ್ರೂ ಮಹಾಪ್ರಸಾದ ಪ್ರಾಪ್ತಿ ಮಾಡ್ಕೊಳ್ಬೇಕು ಅಂತ ಹೇಳಿ ಅವ್ರಿಗೆ ಇಚ್ಛೆ ಇರುತ್ತೆ. ಅದಕ್ಕೋಸ್ಕರ ಅವರು ವೈಕುಂಠಕ್ಕೆ ಹೋಗ್ತಾನೆ ಇರ್ತಾರೆ. ಲಕ್ಷ್ಮೀ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇರ್ತಾರೆ, ಸ್ವಲ್ಪ ನನಗೆ ನಮ್ಮ ಸ್ವಾಮಿಯ ಮಹಾಪ್ರಸಾದವನ್ನ ಕೊಡಿ ಅವ್ರ ತಟ್ಟೆಯಿಂದ. ಆದರೆ ಲಕ್ಷ್ಮೀ ದೇವಿ ಹೇಳ್ತಾರೆ, ಇಲ್ಲ, ಸ್ವಾಮಿಯ ಏನಿದೆ ಒಂದು ಕಟ್ಟಾಜ್ಞೆ ಆಗಿದೆ. ಏನು ಕಟ್ಟಾಜ್ಞೆ? ಈ ತಟ್ಟೆ ಒಳಗಿರುವಂಥ ಪ್ರಸಾದ ಏನಿದೆಯಲ್ಲ, ನಾನು ನೈವೇದ್ಯ ತಿಂದುಬಿಟ್ಟಿರುವಂಥ ಪ್ರಸಾದ, ಅದಕ್ಕೆ ಅಧಿಕಾರ ಕೇವಲ ನಿನಗಷ್ಟೇ, ಮತ್ತೆ ಯಾರಿಗೂ ಕೊಡೋ ಹಾಗಿಲ್ಲ. ಲಕ್ಷ್ಮೀ ದೇವಿಗೆ ಅಷ್ಟೇ ಅದೇನೋ ಅಧಿಕಾರ, ಲಕ್ಷ್ಮೀ ದೇವಿ ಅಷ್ಟೇ ಅಧಿಕಾರ ಅಂತ ಹೇಳಿ. ಅದಕ್ಕೆ ನಾರದ ಮುನಿಗಳು ಪರಿಪರಿಯಾಗಿ ಮತ್ತೆ ಕೇಳಿದ್ರು ಕೊಡೋದಿಲ್ಲ ಲಕ್ಷ್ಮೀ ದೇವಿ. ಕೊನೆಗೆ ತುಂಬಾ ದುಂಬಾಲು ಬಿದ್ಮೇಲೆ ಒಂದು ದಿವಸ ಲಕ್ಷ್ಮೀ ದೇವಿ ಇರ್ಲಿ ಅಂತ ಹೇಳಿ ಏನೋ ಒಂದು ಅಗಳು ಪ್ರಸಾದವನ್ನ ನಾರದ ಮುನಿಗಳಿಗೆ ನೀಡ್ತಾರೆ. ನಾರದ ಮುನಿಗಳಿಗೆ ಕೊಡ್ತಾರೆ. ಅದನ್ನ ಅವರು ತೆಗೆದುಕೊಂಡ್ಬಿಟ್ಟು ಅದನ್ನ ಸ್ವೀಕಾರ ಮಾಡ್ತಾರೆ. ಅವರು ತುಂಬಾ ಅತ್ಯದ್ಭುತವಾದ ಆಧ್ಯಾತ್ಮಿಕ ಆನಂದದಲ್ಲಿ ತೇಲ್ತಾ ಅವರು ಆ ಪ್ರಸಾದವನ್ನ ಸ್ವೀಕಾರ ಮಾಡ್ತಾ ಆನಂದದಿಂದ ಕುಣಿತಾ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಈ ತುಂಬಾ ಆನಂದಿತರಾಗಿ ನಾಮಸ್ಮರಣೆ ಮಾಡ್ತಾ ತಮ್ಮ ವೀಣೆಯನ್ನು ನುಡಿಸ್ತಾ ಅವರು ಹಾಗೆ ಪ್ರಯಾಣವನ್ನು ಬೆಳೆಸ್ತಾರೆ. ಪ್ರಯಾಣವನ್ನು ಬೆಳೆಸಿ ಅವರು ಕೊನೆಗೆ ನಿಧಾನಕ್ಕೆ ಕೆಳಗಡೆ ವೈಕುಂಠದಿಂದ ಕೆಳಗಡೆ ಬರ್ತಾರೆ. ಅಲ್ಲಿಂದ ಅವರು ಬರ್ತಾರೆ ಮೊದಲು ಕೈಲಾಸದಲ್ಲಿ ಅತ್ಯಂತ ಒಂದು ಆನಂದ
ವಿಭೋರವಾಗಿ ಅವರು ನೃತ್ಯ ಮಾಡ್ತಾ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಹೋಗ್ತಾ ಇರ್ತಾರೆ. ಅವಾಗ ಅಲ್ಲಿ ಯಾರಿರ್ತಾರೆ, ನಮ್ಮ ಶಂಕರ್ ಇರ್ತಾರೆ, ಶಿವ. ಅವರು ಧ್ಯಾನ ಮಗ್ನರಾಗಿರ್ತಾರೆ. ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಧ್ಯಾನವನ್ನು ಮಾಡ್ತಾ ಇರ್ತಾರೆ ಅವರು. ಆ ಸಮಯದಲ್ಲಿ ನಾರದ ಮುನಿಗಳ ಒಂದು ಈ ಎಂದೂ ಕಂಡು ಕೇಳರಿದಂಥ ಒಂದು ವಿಶೇಷ ಆನಂದ ಅದ್ಭುತವನ್ನ ನೋಡಿಬಿಟ್ಟು ಅವರು ಧ್ಯಾನದಿಂದ ಹೊರಗಡೆ ಬರ್ತಾರೆ. ಬಂದು ನಾರದ ಮುನಿಗಳು ಅವರು ಪ್ರಶ್ನೆ ಮಾಡ್ತಾರೆ, ಏನು ವಿಶೇಷತೆ, ನೀವು ಇಷ್ಟೊಂದು ಇವತ್ತು ಅದ್ಭುತವಾದ ಆನಂದದಲ್ಲಿದ್ದೀರಿ? ಆಗ ನಾರದ ಮುನಿಗಳು ಹೇಳ್ತಾರೆ, ಇಲ್ಲ, ನಾನು ವೈಕುಂಠದಲ್ಲಿ ಇವತ್ತು ನನಗೆ ಭಗವತ್ ಪ್ರಸಾದ ಲಭ್ಯವಾಯಿತು, ಸ್ವಲ್ಪ ಭಗವತ್ ಪ್ರಸಾದ. ಆಗ ನಾರದ ಮುನಿಗಳಿಗೆ ಶಂಕರ್ ಹೇಳ್ತಾರೆ, ಏನು, ನಾನು ನಿಮ್ಮ ಸಹೋದರ, ಯಾಕಂದ್ರೆ ಬ್ರಹ್ಮನ ಮಾನಸ ಪುತ್ರ ನಾರದ ಮುನಿಗಳು. ಶಿವನು ಕೂಡ ಬ್ರಹ್ಮದ ಒಂದು ಭ್ರುಕುಟಿಗಳಿಂದ, ಭ್ರುಕುಟಿಯ ಮಧ್ಯದಿಂದ ಪ್ರಾಕಟ್ಯರಾದವರು. ಅವರಿಬ್ರು ಬ್ರಹ್ಮನ ಪುತ್ರರೇ. ಅದಕ್ಕೆ ನಾನು ನಿಮ್ಮ ಸಹೋದರ, ನನಗೂ ಸ್ವಲ್ಪ ನೀವು ಪ್ರಸಾದ ಹೋಗಿ. ಇಲ್ಲ, ಅವ್ರು ಹೇಳ್ತಾರೆ, ಇಲ್ಲ, ಒಂದೇ ಒಂದು ಅಗಳು ಅಷ್ಟೇ ಸಿಕ್ಕಿತ್ತು ಪ್ರಸಾದ, ಅದಕ್ಕೆ ನಾನು ಅದನ್ನ ಸ್ವೀಕಾರ ಮಾಡಿಬಿಟ್ಟೆ, ಏನೂ ಇಲ್ಲ. ನೋಡಿ ನೋಡಿ, ಏನಾದರೂ ಕೈಗೆ ಸ್ವಲ್ಪ ಹತ್ತಿರ್ಬೋದ, ಏನೋ ಇರ್ಬೋದು. ಭಗವಂತನ ಒಂದು ಅದ್ಭುತವಾದ ಲೀಲೆಯಿಂದ ಏನಾಗಿರುತ್ತೆ, ಸ್ವಲ್ಪ ಒಂದು ಅಗಳಿನಲ್ಲಿ ಒಂದು ಚೂರು, ಒಂದು ಕಣ, ಅದು ನಾರದ ಮುನಿಗಳ ಒಂದು ಬೆರಳು ತುದಿಯಲ್ಲಿ ಅಂಟ್ಕೊಂಡಿರುತ್ತೆ. ಇನ್ನು ಅದನ್ನ ಶಂಕರರು, ಶಿವ ಅವರು ಅದನ್ನ ಸ್ವೀಕಾರ ಮಾಡ್ತಾರೆ. ತಗೊಂಡು ಸ್ವೀಕಾರ ಮಾಡಿ ಅವರು ಅದ್ಭುತವಾಗಿ ನೃತ್ಯ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇವರಿಬ್ರು ನೃತ್ಯ ಗಾಯನ ಮಾಡೋದು, ಭಗವಂತನ ಗುಣಗಾನ ಮಾಡೋದು ಎಂತ ಕೋಲಾಹಲವನ್ನು ಉಂಟು ಮಾಡುತ್ತಂದ್ರೆ, ಶಿವ ತಾಂಡವ ನೃತ್ಯವನ್ನೇ ಪ್ರಾರಂಭ ಮಾಡ್ತಾರೆ. ಪ್ರಳಯ ಸಮಯದಲ್ಲಿ ಆಗುವಂತ ನೃತ್ಯ ಅಷ್ಟೊಂದು ಆನಂದಾಂಬುದಿ ಅಂತ ಹೇಳ್ತಾರೆ. ಅಂದ್ರೆ ಆನಂದ ಸಾಗರದಲ್ಲಿ ಅವ್ರು ಮುಳುಗ್ಬಿಡ್ತಾರೆ. ಆಗ ಪಾರ್ವತಿ ದೇವಿ ಬರ್ತಾರೆ. ಪಾರ್ವತಿ ದೇವಿ ಬಂದು ಅವ್ರು ಕೇಳ್ತಾರೆ, ಏನು ನಿಮ್ಮಿಬ್ಬರು ಅಣ್ಣ ತಮ್ಮ ಇವತ್ತು ವಿಶೇಷ ಪಾರ್ಟಿ ಮಾಡ್ತಾ ಇದ್ದೀರಲ್ಲ, ಇದ್ರದ್ದು ಏನು ವಿಶೇಷತೆ ಅಂತ ಕೇಳ್ತಾರೆ. ಇಲ್ಲ, ಸ್ವಲ್ಪ ಏನಾಯ್ತು, ನಾರಾಯಣನ ಪ್ರಸಾದ ಸಿಕ್ತು, ಭಗವಂತನ ಪ್ರಸಾದ ಸಿಕ್ತು, ಅದಕ್ಕೋಸ್ಕರ. ಆಗ ಶಿವನಲ್ಲಿ ಪಾರ್ವತಿ ಕೇಳ್ತಾಳೆ, ನಾನು ನಿಮ್ಮ ಅರ್ಧಾಂಗಿ, ನನ್ ಬಿಟ್ಟು ನೀವು ಹೇಗೆ ಸ್ವೀಕಾರ ಮಾಡಿದ್ರಿ ಪ್ರಸಾದ? ನನಗೂ ಸ್ವಲ್ಪ ಅರ್ಧ ಕೊಡ್ಬೇಕಿತ್ತು. ಈಗ ಗೊತ್ತಿಲ್ಲ, ಮನೆಯಲ್ಲಿ ನಿಮ್ಗೆಲ್ಲ ಗೊತ್ತು, ಮನೆಯಲ್ಲಿ ಅರ್ಧಂಗಿ ಜಗಳ ಮಾಡ್ಬಿಟ್ರೆ ಕಷ್ಟ. ಇಲ್ಲ, ಅದು ಬಹಳ ಕನ್ವಿನ್ಸ್ ಮಾಡೋದು, ಇಷ್ಟೇ ಇತ್ತು, ಒಂದ್ ಕಣ ಇತ್ತು, ಒಂದ್ ಚೂರು ಇತ್ತು, ಬಹಳ ಹೇಳ್ತಾರೆ. ಇಲ್ಲ ಇಲ್ಲ, ನನ್ ಬಿಟ್ಟು ನೀವು ಹೇಗೆ ಸ್ವೀಕಾರ ಮಾಡಿದ್ರಿ? ನನಗೆ ಕೊಡದೆ, ನನಗೆ ಅರ್ಧ ಆದ್ರೂ ಕೊಡ್ಬೇಕಿತ್ತು. ನಾನಾ ತರವಾಗಿ ಅವ್ರಿಗೆ ಕನ್ವಿನ್ಸ್ ಮಾಡಿ ಪ್ರಯತ್ನ ಮಾಡ್ತಾರೆ. ಶಿವ ನಾರದರು ಇಬ್ರು ಸೇರಿ, ಆದರೂ ಪಾರ್ವತಿ ಅದನ್ನ ಕೇಳೋದಿಲ್ಲ. ಹೇಳ್ತಾರೆ, ಇಲ್ಲ, ನನಗೂ ಪ್ರಸಾದ ಬೇಕು. ಅದಕ್ಕಾಗಿ ಅವರು ತಪಶ್ಚರ್ಯನ ಆಚರಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಧ್ಯಾನ ಮಗ್ನರಾಗಿ ಕುಳಿತುಬಿಡ್ತಾರೆ. ಅವರು ತುಂಬಾ ತಪಸ್ಯವನ್ನ ಮಾಡುತ್ತ ಅಲ್ಲಿ ಭಗವಂತ ಅವರು ಪ್ರಾಕಟರಾಗ್ತಾರೆ. ಅವಾಗ ಅವ್ರು ಕೇಳ್ಕೊತಾರೆ, ಇಲ್ಲ, ನನಗೆ ನಿಮ್ಗೆ ಪ್ರಸಾದ ಬೇಕು. ಆಯ್ತು, ತಥಾಸ್ತು, ನನ್ನ ಪ್ರಸಾದ ನನಗೆ ಸಿಗುತ್ತೆ. ನಾನು ಆಗ ಅವಳು ಪಾರ್ವತಿ ದೇವಿ ಅತ್ಯಂತ ಕರುಣಾಮಯಿ. ಅವಳ ಹೆಸರೇನು ಭವಾನಿ. ಭವಾನಿ ಅಂದ್ರೆ ಈ ಸಂಪೂರ್ಣ ಸೃಷ್ಟಿಯ ತಾಯಿಯು ಪಾರ್ವತಿ ದೇವಿ. ಅದಕ್ಕೆ ಅವ್ರು ಕೇಳ್ತಾರೆ, ಕೇವಲ ನನಗೆ ಪ್ರಸಾದ ಸಿಕ್ಕರೆ ಸಾಲದು, ಅಲ್ಲಿಗೆ ಮುಗಿಲಿಲ್ಲ ಸ್ಟೋರಿ. ಏನ್ ಬೇಕು ಮುಂದೆ? ಎಲ್ಲಾ ಜೀವಿಗಳಿಗೂ ನಿಮ್ಮ ಪ್ರಸಾದ ಲಭ್ಯವಾಗಬೇಕು. ಪ್ರತಿಯೊಬ್ಬರಿಗೂ ಈ ಭೌತಿಕ ಜಗತ್ತಿನಲ್ಲಿ ಎಲ್ಲ ನನ್ನ ಮಕ್ಕಳಿಗೆ ನಿಮ್ಮ ಪ್ರಸಾದ ಲಭ್ಯವಾಗಬೇಕು ಅಂತ ಹೇಳಿ ಅವ್ರು ಪ್ರಾರ್ಥನೆ ಮಾಡ್ತಾರೆ. ಆಗ ಭಗವಂತ ಹೇಳ್ತಾರೆ, ತದಾಸ್ತು. ಕಲಿಯುಗದಲ್ಲಿ ಜಗನ್ನಾಥಪುರಿಯಲ್ಲಿ ನಾನು ಏನ್ ಮಾಡ್ತೇನೆ, ಜಗನ್ನಾಥಪುರಿನಲ್ಲಿ ನಾನು ಜಗನ್ನಾಥನ ರೂಪದಲ್ಲಿ ನೆಲೆಸ್ತೇನೆ. ಆ ಸಮಯದಲ್ಲಿ ಮೊದಲು ನನಗೆ ನೈವೇದ್ಯವಾಗಿರುವಂತಹ ಪ್ರಸಾದ ಅದು ನಿನಗೆ ಮೊದಲು ಲಭ್ಯ ಆಗುತ್ತೆ, ಆಮೇಲೆ ಅದು ಎಲ್ಲ ಜೀವಿಗಳಿಗೆ ಲಭ್ಯವಾಗುತ್ತೆ ಅಂತೇಳಿ ಅವರು ಆಶೀರ್ವಾದಿಸ್ತಾರೆ. ಈ ರೀತಿ ಒಂದು ಪಾರ್ವತಿ ದೇವಿಯ
ಅನುಗ್ರಹದಿಂದ ನಮಗೆಲ್ಲ ಜಗನ್ನಾಥನ ಪ್ರಸಾದ ಅದು ಲಭ್ಯವಾಗಿದೆ. ಅಲ್ಲಿ ಜಗನ್ನಾಥಪುರಿಯಲ್ಲಿ ನಮಗೆಲ್ಲರೂ ಗೊತ್ತಿದೆ, ಅಲ್ಲಿ ಲಕ್ಷ್ಮೀ ಪಾಕ ಅಂತ ಹೇಳ್ತಾರೆ. ಏನು ಅಲ್ಲಿ ಭಗವಂತನಿಗೆ ನೈವೇದ್ಯವನ್ನು ಸಿದ್ಧಪಡಿಸ್ತಾರೆ. ಅಲ್ಲಿ 72 ಒಲೆಗಳಿದಾವೆ. 1 ಎಕರೆಯಷ್ಟು ಅದು ಒಂದು ಅಡುಗೆ ಮನೆ ಇದೆ. ಅಲ್ಲಿ 72 ಒಲೆಗಳಿದಾವೆ. 72 ಒಲೆಗಳ ಮೇಲೆ ಒಂದ್ರ ಮೇಲೆ ಒಂದು ಮಡಕೆಗಳನ್ನು ಇಡ್ತಾರೆ. ಆ ಮಡಕೆಗಳಲ್ಲಿ ಪ್ರಸಾದ ನೈವೇದ್ಯ ಸಿದ್ಧವಾಗುತ್ತೆ. ಇದು ಯಾವ ರೀತಿ ಮಾಡ್ತಾರೆ ಅಂದರೆ, ನಾವು ಅಡುಗೆ ಮಾಡಿದಾಗಲ್ಲ, ನಾವು ಸಾರು ಅಥವಾ ಪಲ್ಯ ಏನಾದರೂ ಹುಳಿ ಮಾಡ್ಬೇಕಾದ್ರೆ ನಾವೇನು ಮಾಡ್ತೀವಿ, ನಾವು ಮೊದಲು ತುಪ್ಪ ಅಥವಾ ಎಣ್ಣೆ ಹಾಕ್ತೀವಿ. ಅದು ಚೆನ್ನಾಗಿ ಕಾಯ್ದ್ಮೇಲೆ ಅದ್ರ ಮೇಲೆ ಮಸಾಲೆ ಪದಾರ್ಥಗಳನ್ನು ಹಾಕ್ತೀವಿ. ಮೊದಲೇನು ಹಾಕ್ತೀವಿ, ಸಾಸಿವೆ, ಜೀರಿಗೆ, ಆಮೇಲೆ ಕರಿಬೇವು ಸೊಪ್ಪು ಇದೆಲ್ಲ ಹಾಕ್ತೀವಲ್ಲ. ಅಲ್ಲಿ ಹಾಗಲ್ಲ. ಅಲ್ಲೇನು ಮಾಡ್ತಾರೆ, ಎಲ್ಲವೂ ಪಾತ್ರೆಯಲ್ಲಿ ಆ ಮಡಿಕೆಯಲ್ಲಿ ಹಾಕಿ ಒಂದೇ ಸಾರಿ ಮಡಿಕೆಯಲ್ಲಿ ಹಾಕಿ ನೋಡ್ತಾರೆ ತುಪ್ಪವನ್ನು, ಆಮೇಲೆ ಕರಿಬೇವು, ಕೊತ್ತಂಬರಿ, ಏನು ಅದು ಶುಂಠಿ ಏನೇನು ಹಾಕೋದಿದೆ, ಜೀರಿಗೆ, ಸಾಸಿವೆ, ತರಕಾರಿ, ಬೇಳೆ ಏನು ಹಾಕೋದಿದೆ ಎಲ್ಲ ಹಾಕಿಬಿಟ್ಟು ನೀರು ಹಾಕಿಬಿಟ್ಟು ಒಂದೇ ಸಾರಿ ಅದನ್ನ ಒಲೆ ಮೇಲೆ ಇಡ್ತಾರೆ. ಆಮೇಲೆ ಒಂದು ಪಾತ್ರೆಯಲ್ಲಿ ಬೇಳೆ ಬೇಯಿಸ್ಬೇಕು, ಇನ್ನೊಂದು ಪಾತ್ರೆಯಲ್ಲಿ ತರಕಾರಿ ಬೇಯಿಸ್ಬೇಕು, ಇನ್ನೊಂದು ಪಾತ್ರೆಯಲ್ಲಿ ಅನ್ನ ಬೇಯಿಸ್ಬೇಕು. ಈ ರೀತಿ ಏನೇನು ಬೇಯಿಸೋದಿದೆ ಅದನ್ನೆಲ್ಲ ಹಾಕಿ ಒಂದ್ರ ಮೇಲೆ ಇಟ್ಬಿಡ್ತಾರೆ. ಅಲ್ಲಿ ಒಳಗಡೆ ಯಾರು ಹೋಗೋ ಆಗಿಲ್ಲ. ಒಳಗಡೆ ಕೇವಲ ಹೋಗಿ ಇಟ್ಟು ಬಂದ್ಬಿಡೋದು. ಅಲ್ಲಿ ಸೌದೆ ಕೂಡ ಹೊರಗಡೆಯಿಂದ ಹಾಕ್ತಾರೆ. ಒಲೆ ಹಚ್ಚಿ ಬಂದ್ಬಿಡ್ತಾರೆ. ಹೇಳಾಗಿದೆ, ಅಲ್ಲಿ ಬಂದು ಸ್ವತಃ ಲಕ್ಷ್ಮೀ ದೇವಿ ಭಗವಂತನಿಗೋಸ್ಕರ ಅಡುಗೆ ಮಾಡ್ತಾಳೆ ಪ್ರತಿನಿತ್ಯ. ಇನ್ನೊಂದು ಅದ್ಭುತ ಏನು ಅಂದ್ರೆ, ಮೇಲಿನ ಪಾತ್ರೆಯಲ್ಲಿ ಏನಿದೆ 9ನೇ ಮಡಕೆ, ಒಲೆ ಮೇಲೆ ಇರೋದು 1ನೇ ಮಡಕೆ ಅಂತಂದ್ರೆ ನಾವು ಮೇಲೆ ಇರೋದು 9ನೇ ಮಡಕೆ. ಆ 9ನೇ ಮಡಕೆಯಲ್ಲಿರುವಂತ ಅದು ಪದಾರ್ಥ ಏನಿದೆ, ಅದು ಇವತ್ತು ಅಕ್ಕಿ ಆಗಿರ್ಬೋದು, ಬೇಳೆ ಆಗಿರ್ಬೋದು, ತರಕಾರಿ ಆಗಿರ್ಬೋದು, ಅದು ಮೊದಲು ಏನಾಗುತ್ತದೋ ಅದು ಸಿದ್ಧವಾಗುತ್ತೆ. ಅಂದ್ರೆ ಅದು ಬೇಯುತ್ತೆ, ಕೊನೆಗೆ ಕೆಳಗೆ ಅಂದ್ರೆ ಒಲೆ ಮೇಲೆ ಇರೋದು ಕೊನೆಗೆ ಆಗುತ್ತೆ, ಮೇಲೆ ಇರೋದು ಮೊದಲಾಗುತ್ತೆ. ಇದು ಅತ್ಯಂತ ಅದ್ಭುತ. ಮತ್ತೆ ಆಮೇಲೆ ಭಗವಂತನಿಗೆ ದಿವಸದ ಬೇರೆ ಬೇರೆ ಸಮಯಗಳಲ್ಲಿ ಬೇರೆ ಬೇರೆ ಖಾದ್ಯಗಳ ನೈವೇದ್ಯ ಆಗುತ್ತೆ. ಅಲ್ಲಿ ಬೆಳಗಿನ ಸಮಯದಲ್ಲಿ ಮಿಠಾಯಿಗಳು, ಹಾಲಿನ ಪದಾರ್ಥಗಳು, ಸಂದೇಶ, ಆಮೇಲೆ ರಸಗುಲ್ಲ, ಬೇರೆ ಬೇರೆ ನಾನಾ ಪ್ರಕಾರದ ಕೇಕ್ಗಳು, ಈ ಮಾಲ್ಪು, ಆ ರೀತಿ ಎಲ್ಲ. ಆಮೇಲೆ ಮಧ್ಯಾಹ್ನಕ್ಕೆ ಅನ್ನ ಪ್ರಸಾದ 8 ಬಾರಿ ನೈವೇದ್ಯ ಆಗುತ್ತೆ. ಭಗವಂತನಿಗೆ ಇಂದ್ರದ್ಯುಮ್ನ ರಾಜನ ಒಂದು ಅದು ಕೋರಿಕೆ ಇತ್ತು, ಅದು ಪ್ರಾರ್ಥನೆ ಇತ್ತು. ಅಂದ್ರೆ ಜಗನ್ನಾಥಪುರಿಯಲ್ಲಿ ನಿಮ್ಮ ಕೈ ಏನಿದೆ ಅದು ಯಾವಾಗಲೂ ಒದ್ದೆನೇ ಇರಬೇಕು. ಒಂದ್ಸಾರಿ ಊಟ ಆದ್ಮೇಲೆ ಮತ್ತೊಂದ್ಸರಿ ಕೈ ತೊಳೆದ್ಮೇಲೆ ಕೈ ಅದು ಆರೋದ್ರೊಳಗೆ ಇನ್ನೊಂದ್ಸರಿ ಏನಾಗಬೇಕು, ನೈವೇದ್ಯ ನೀವು ಸ್ವೀಕಾರ ಮಾಡಬೇಕು ಅಂತ ತಥಾಸ್ತು ಅಂದ್ರು ಭಗವಂತ. ಆ ರೀತಿ ಕಂಟಿನ್ಯೂಸ್ ಆಗಿ ಭಗವಂತನಿಗೆ ನೈವೇದ್ಯಗಳು ಆಗ್ತಾ ಇರ್ತಾರೆ. 8 ಬಾರಿ ನೈವೇದ್ಯ ಮಾಡ್ತಾರೆ. 56 ಪ್ರಕಾರದ ವ್ಯಂಜನಗಳಲ್ಲಿ ನೈವೇದ್ಯ ಆಗುತ್ತೆ ಅಲ್ಲಿ. ಆಮೇಲೆ ಈ ನೈವೇದ್ಯ ಯಾವ ರೀತಿ ಅಂದ್ರೆ, ಪ್ರತಿಯೊಂದು ಮಡಿಕೆ ಏನು ಸಿದ್ಧ ಆಗುತ್ತಲ್ಲ ಅದನ್ನು ಎಲ್ಲವನ್ನು ತಗೊಂಡೋಗಿ ಅಲ್ಲಿ ಭೋಗ ಮಂಟಪ ಅಂತಿದೆ, ಆ ಭೋಗ ಮಂಟಪದಲ್ಲಿ ಇಡ್ತಾರೆ. ಅಲ್ಲಿ ಭೋಗ ತಗೊಂಡು ಹೋಗ್ಬೇಕಾದ್ರೆ ಎಲ್ಲ ನೀವು ನೋಡಿದ್ರೆ ಗೊತ್ತಾಗುತ್ತೆ. ನಾವು ಜಗನ್ನಾಥಪುರಿಗೆ ಇದೇ ಅಕ್ಟೋಬರ್ 1ನೇ ತಾರೀಕಿಗೆ ಹೋಗ್ತಾ ಇದ್ವಿ. ಅಲ್ಲಿ ಹೋದ್ರೆ ನಮ್ಗೆ ನೋಡೋಕೆ ಸಿಗುತ್ತೆ. ಎಲ್ಲ ಅವ್ರು ಏನ್ ಮಾಡಿರ್ತಾರೆ, ಮುಖ, ಮೂಗು, ಬಾಯಿ ಎಲ್ಲ ಮುಚ್ಕೊಂಡಿರ್ತಾರೆ. ಅಂದ್ರೆ ಅದನ್ನ ವಾಸನೆ ಕೂಡ ತಗೊಳ್ಳಲ್ಲ. ಭಗವಂತನಿಗೆ ನೈವೇದ್ಯ ಆಗೋಕ್ಕಿಂತ ಮುಂಚೆ ಏನು ಯಾರು ವಾಸನೆ ಕೂಡ ತಗೊಳ್ಳಲ್ಲ. ಅದ್ರದ್ದು ಸುಗಂಧವನ್ನ ಅದನ್ನ ಗ್ರಹಣ ಮಾಡೋ ಹಾಗಿಲ್ಲ. ಏನು ಯಾವ ರೀತಿ ಅಂತಂದ್ರೆ, ಅಲ್ಲಿ ಒಂದು ಸಾರಿ ರಾಧಾಕೃಷ್ಣ ಇದ್ರು. ರಾಧಾಕೃಷ್ಣ ವಿಗ್ರಹ ರೂಪದಲ್ಲಿ ಭಗವಂತ ಅಲ್ಲಿ ಈ ಪಾಕಶಾಲೆಯಿಂದ ಭೋಗ ಮಂಟಪಕ್ಕೆ ತಗೊಂಡು ಹೋಗುವಂತ ರಸ್ತೆ ಇದೆಯಲ್ಲ, ಅಲ್ಲಿ ರಾಧಾಕೃಷ್ಣ ವಿಗ್ರಹ, ಅಲ್ಲಿ ಅವ್ರ ದೇವಸ್ಥಾನ ಇತ್ತು, ಅಲ್ಲಿ ಅವರಿದ್ರು.
ಜಗನ್ನಾಥ ಏನು ಹೇಳಿದ್ರೆ ಅಂದರೆ ಇದು ಚೈತನ್ಯ ಮಹಾಪ್ರಭುಗಳ ಸಮಯದಲ್ಲಿ ಆಗಿರುವಂಥ ಲೀಲೆ. ಸುಮಾರು 540 520ರಿಂದ 530 ವರ್ಷಗಳ ಹಿಂದೆ ಆಗಿರುವಂಥ ಲೀಲೆ ಇದು. ಅವ್ರ ಹೆಸರು ರಾಧಾಕಾಂತ್ ಅಂತ ಹೇಳಿ. ಅವ್ರದ್ದು ದೇವಸ್ಥಾನ ಇತ್ತಲ್ಲಿ. ಈ ಪಾಕಶಾಲೆಯಿಂದ ನೈವೇದ್ಯ ಮಂಟಪ ಅಥವಾ ಭೋಗ ಮಂಟಪ ಅಂತ ಅಲ್ಲಿ ಈ ನೈವೇದ್ಯವನ್ನು ತೆಗೆದುಕೊಂಡಂತ ರಸ್ತೆಯಲ್ಲಿ ಇತ್ತು. ಜಗನ್ನಾಥ ಒಂದು ದಿವಸ ಬಂದು ಅಲ್ಲಿ ಮುಖ್ಯ ಪೂಜಾರಿ ಹೇಳಿದ್ರು, ಏನು ಇವನು ರಾಧಾಕಾಂತ್ ಇದಾನಲ್ಲ ಅವನು ಕೃಷ್ಣನೇ ಇವನು ರಾಧಾಕಾಂತ್ ಇದಾನಲ್ಲ ಇವನು ಏನ್ ಮಾಡ್ತಾ ಇದ್ದಾನೆ, ನನಗೆ ನೈವೇದ್ಯಕ್ಕೆ ನೈವೇದ್ಯ ತರ್ತಾ ಇರ್ಬೇಕಾದ್ರೆ ಇವನು ಅದ್ರದ್ದು ವಾಸನೆ ಇರ್ತಾ ಇದ್ದಾನೆ. ಅದಕ್ಕೆ ಇವನ ಇಲ್ಲಿಂದ ಸ್ವಲ್ಪ ಬೇರೆ ಕಡೆ ಇವನಿಗೆ ವ್ಯವಸ್ಥೆ ಮಾಡ್ರಿ ಅಂತ ಹೇಳೋದು. ಅದಕ್ಕೋಸ್ಕರ ಅಲ್ಲಿ ರಾಧಾಕಾಂತ ಅವರನ್ನ ಸ್ವಲ್ಪ ಮಂದಿರದಿಂದ ಸ್ವಲ್ಪ ಅನತಿ ದೂರದಲ್ಲಿ ಬೇರೆ ಅಲ್ಲಿ ಕಾಶೀಶ್ವರ ಪಂಡಿತ್ ಅಂತ ಹೇಳಿ ರಾಜನ ಒಬ್ರು ಸೇವಕರಿದ್ರು, ಬ್ರಾಹ್ಮಣರು. ಅವರ ಮನೆಯಲ್ಲಿ ಚೈತನ್ಯ ಮಹಾಪ್ರಭುಗಳಲ್ಲಿ ಗಂಭೀರ ಸ್ಥಾನ ಇದೆ. ಅಲ್ಲಿಗೆ ಅವರನ್ನ ಕರೆದುಕೊಂಡು ಹೋಗ್ತಾರೆ. ಅಲ್ಲಿ ಅಂದ್ರೆ ಆ ರೀತಿ ಅಂದ್ರೆ ವಾಸನೆ ಕೂಡ ನೋಡಂಗಿಲ್ಲ ಭಗವಂತನ ನೈವೇದ್ಯ ಆಗೋಕ್ಕಿಂತ ಮುಂಚೆ. ಆಮೇಲೆ ನಾವು ಇಲ್ಲೆಲ್ಲ ನೈವೇದ್ಯ ಮಾಡ್ತೀವಲ್ಲ, ಈಗ ನಾವು ಪ್ರತಿನಿತ್ಯ ಇಲ್ಲಿ ಅಡುಗೆ ಮಾಡ್ತೀವಿ. 10 ಜನರಿಗೆ ಬೇಕು, 5 ಜನರಿಗೆ ಬೇಕು, 15, 20, 50 ಎಷ್ಟೋ ಜನರಿಗೆ ನಾವು ನೈವೇದ್ಯವನ್ನ ಮಾಡ್ತೀವಲ್ಲ, ಅದನ್ನ ಅಡುಗೆ ತಯಾರು ಮಾಡ್ತೀವಿ. ಆದ್ರೆ ಭಗವಂತನಿಗೆ ಇಲ್ಲಿ ನೈವೇದ್ಯ ಮಾಡ್ಬೇಕಾದ್ರೆ ನಾವೇನ್ ಮಾಡ್ತೀವಿ, ಎಲ್ಲ ವ್ಯಂಜನಗಳದ್ದು ಒಂದು ಹಿಡಿ ಅನ್ನ ಎಲ್ಲ ಬೇರೆ ಬೇರೆ ಬೌಲ್ಗಳಲ್ಲಿ, ಈಗ ನೋಡಿದ್ವಿ ನಾವು ಬೌಲ್ನಲ್ಲಿ ಭಗವಂತನಿಗೆ ನೈವೇದ್ಯ ಮಾಡಲಾಯ್ತು. ಆ ರೀತಿ ತಂದು ಭಗವಂತನಿಗೆ ಇಲ್ಲಿ ನೈವೇದ್ಯ ಮಾಡ್ತೀವಿ, ಸಮರ್ಪಣೆ ಮಾಡ್ತೀವಿ. ನೈವೇದ್ಯ ಆದ್ಮೇಲೆ ಪ್ರಸಾದವನ್ನು ಹೋಗಿ ಆ ಎಲ್ಲ ಪಾತ್ರೆಗಳಲ್ಲಿ ಅದನ್ನ ಹಾಕ್ತೀವಿ, ಅದೆಲ್ಲ ಪ್ರಸಾದವಾಯ್ತು. ಆದ್ರೆ ಜಗನ್ನಾಥಪುರಿಯಲ್ಲಿ ಅವ್ರು ಹೇಳ್ತಾರೆ, ಕೇವಲ ಜಗನ್ನಾಥನ ಪ್ರಸಾದ ಏನಿದೆಯಲ್ಲ ಅದಕ್ಕೆ ಮಹಾಪ್ರಸಾದ ಅಂತ ಹೇಳ್ಬೋದು. ಯಾಕಂದ್ರೆ ಸಂಪೂರ್ಣವಾಗಿ ಅಲ್ಲಿ ಅಡಿಗೆ ಮಾಡಿರುವಂತ ಎಲ್ಲ 272 ಒಲೆಗಳ ಮೇಲೆ ಅದೇನು 9 ಮಡಿಕೆಗಳು, 272 × 9 ಎಷ್ಟಾಯ್ತು? ಮ್ಯಾಥಮೆಟಿಷಿಯನ್ ಎಷ್ಟಾಗದೆ? 272 × 9 2500. ಮೊಬೈಲಲ್ಲಿ ನೋಡ್ಬಿಟ್ರಲ್ಲ, 2448 ಅಷ್ಟು ಮಡಿಕೆಗಳನ್ನ ಏನ್ ಮಾಡ್ತಾರೆ, ಅಷ್ಟು ಮಡಿಕೆಗಳನ್ನ ಹೋಗಿ ಇಟ್ಟು ನೈವೇದ್ಯ ಮಾಡ್ತಾರೆ. ಆಮೇಲೆ ಭಗವಂತನಿಗೆ ಇನ್ನೂವರೆಗೆ ನಡ್ಕೊಂಡು ಬಂದಿರೋ ಪದ್ಧತಿ ಏನಂದ್ರೆ, ಅಲ್ಲೇನ್ ನೈವೇದ್ಯ ಮಾಡುವ ಅವರು ಪೂಜಾರಿ ಇದಾರೆ, ಅಲ್ಲಿ ಪಂಡ ಅಂತ ಹೇಳ್ತಾರೆ, ಅವರು ಬಗ್ಸೆಯಲ್ಲಿ ನೀರು ಹಾಕೊಳ್ತಾರೆ, ತಗೊಳ್ತಾರೆ. ಬಗ್ಸೆಯಲ್ಲಿ ನೀರು ತಗೊಂಡ್ಬಿಟ್ಟು ಮಂತ್ರಗಳನ್ನ ಪಠನೆ ಮಾಡಿ ಭಗವಂತನಿಗೆ ಆಹ್ವಾನ ಮಾಡ್ತಾರೆ. ಆಹ್ವಾನವನ್ನ ಮಾಡಿ ತಮ್ಮ ಬೊಕ್ಸೆಯಲ್ಲಿ ನೋಡ್ತಾರೆ. ಯಾಕಂದ್ರೆ ಈ ಭೋಗ ಮಂಟಪ ಮತ್ತು ಭಗವಂತನ ಗರ್ಭಗೃಹ ಅದು ಬಹಳ ದೂರ ಇದೆ. ಮಧ್ಯದಲ್ಲಿ ನಾಟ್ಯ ಮಂದಿರ ಇದೆ, ಜಗಮೋಹನ ಇದೆ. ತುಂಬಾ ಒಂದು ಕಡಿಮೆ ಅಂದ್ರೂ ಒಂದು 200 ಅಡಿ ಇರ್ಬೋದು, ಅಷ್ಟು ಜಾಗ ಇದೆ. 200 ಅಡಿಗಿಂತ ಜಾಸ್ತಿ ಆಗುತ್ತೆ. ಅಲ್ಲಿ ಗರ್ಭಗೃಹದಲ್ಲಿ ಜಗನ್ನಾಥ, ಬಲದೇವ, ಸುಭದ್ರಾ, ಸುದರ್ಶನ ಅವರು ಇರ್ತಾರೆ. ಇಲ್ಲಿ ಭೋಗ ಮಂಟಪದಲ್ಲಿ ನೈವೇದ್ಯ ಮಾಡ್ತಾರೆ. ನೈವೇದ್ಯ ಮಾಡಿ ಅವ್ರು ಏನ್ ಮಾಡ್ತಾರೆ, ಬೊಕ್ಸೆ ನೀರಲ್ಲಿ ಅವರು ಮಂತ್ರಗಳನ್ನ ಪಠನೆ ಮಾಡಿ ಭಗವಂತನ ಆಹ್ವಾನ ಮಾಡ್ತಾರೆ. ಆ ನೀರಲ್ಲಿ ಭಗವಂತ ಕಾಣಿಸ್ಬೇಕು, ನೀರಲ್ಲಿ ಭಗವಂತ ಅಲ್ಲಿ ಕಾಣಿಸ್ಬೇಕು. ಕಾಣಿಸಿದ ಮೇಲೇನೆ ಅಂದ್ರೆ ಭಗವಂತ ಬಂದಿದ್ದಾನೆ ಸ್ವೀಕಾರ ಮಾಡಕ್ಕಂತ. ಕಾಣಿಸ್ದೇ ಇದ್ರೆ ಭಗವಂತ ಬಂದಿಲ್ಲ ಅಂತ, ಏನೋ ಒಂದು ಆಚಾತುರ್ಯ ಆಗಿರ್ಬೇಕು, ಏನೋ ಆ ರೀತಿ ಆಗುತ್ತೆ. ಒಂದ್ಸಾರಿ ಹೀಗೆ ಆಗಿತ್ತು. ಒಂದ್ಸಾರಿ ಏನು ನೈವೇದ್ಯ ಮಾಡ್ಲಿಕ್ಕೆ ಎಲ್ಲಿ ಬಹುಶಃ ನೀರು ತಗೊಂಡು ಅಲ್ಲಿ ಅವರು ಭಗವಂತನ ಕೂಗಿದ್ರು, ಬರಕ್ಕೆ ಮಂತ್ರಗಳನ್ನ ಪಠನೆ ಮಾಡಿ ಆಹ್ವಾನ ಮಾಡಿದ್ರು. ಆದ್ರೆ ಅಲ್ಲಿ ಕಾಣಿಸ್ಲೇ ಇಲ್ಲ. ಬಹಳ ಸಾರಿ ಮಂತ್ರ ಪಠನೆ ಮಾಡಿದ್ರು, ಭಗವಂತ ಅಲ್ಲಿ ಪ್ರತ್ಯಕ್ಷನೇ ಆಗ್ಲೇ ಇಲ್ಲ. ಏನಾಯ್ತು, ಏನ್ ಸಮಸ್ಯೆ ಆಯ್ತು ಅಂತ ತುಂಬಾ ಚಿಂತಾಕ್ರಾಂತ ಅಲ್ಲಿ ನೈವೇದ್ಯ ಮಾಡ್ಲಿಕ್ಕಿರುವಂತ ಪಂಡ. ಆಗ ಮನೆಗೆ ಭಗವಂತನಲ್ಲಿ ಪರಿಪರಿಯಾಗಿ ಅವರು ಪ್ರಾರ್ಥನೆ ಮಾಡಿದಾಗ ಭಗವಂತ ಅವ್ರಿಗೆ ಹೇಳ್ತಾರೆ, ಇಲ್ಲ ಇವತ್ತು ಅವತ್ತು ಜನ್ಮಾಷ್ಟಮಿ ಇತ್ತು, ಭಗವಂತನ ಬರ್ಡೇ. ಅವತ್ತು ಏನಾಗಿತ್ತು, ಒಬ್ಬ ತುಂಬಾ ಅತ್ಯಂತ
ಬಡವ ಒಂದು ವೃದ್ಧೆ ಭಗವಂತನಿಗೋಸ್ಕರ ವಿಶೇಷ ನೈವೇದ್ಯಗಳನ್ನ ವ್ಯಂಜನಗಳನ್ನ ಎಲ್ಲ ಸಿದ್ಧ ಮಾಡಿ ಅವಳು ಭಗವಂತನಿಗೆ ಆಹ್ವಾನ ಮಾಡಿದ್ಳು. ನೀನು ಇವತ್ತು ದಯವಿಟ್ಟು ಬಂದು ನನ್ನ ಈ ನೈವೇದ್ಯವನ್ನು ಸ್ವೀಕಾರ ಮಾಡುವಂತ. ಅವತ್ತಿದ್ರೆ ನಾನು ಅಲ್ಲಿ ಹೋಗಿದ್ದೆ ಇವತ್ತು, ಅಲ್ಲಿ ಊಟಕ್ಕೆ ಏನು ಮಾಡಿದೆ ನಾನು, ನನಗೆ ಆಮಂತ್ರಣ ಅಲ್ಲಿತ್ತು, ಅಲ್ಲಿ ಹೋಗಿದ್ದೆ. ಅದಕ್ಕೋಸ್ಕರ ಇಲ್ಲಿ ನಾನು ಸ್ವೀಕಾರ ಮಾಡಿಲ್ಲ. ಜನ್ಮಾಷ್ಟಮಿ ದಿವಸ ಆಗಂತ ಘಟನೆ. ಈ ರೀತಿ ಜಗನ್ನಾಥಪುರಿಯಲ್ಲಿ ಸಂಪೂರ್ಣವಾಗಿ 272 ಒಲಗಳ ಮೇಲೆ 9 ಮಡಿಕೆಗಳನ್ನಿಟ್ಟು ನೈವೇದ್ಯ ಮಾಡಿದಂಥ 2448 ಆಯ್ತಾ ಮಡಿಕೆಗಳನ್ನ ಅವರು ತಂದು ನೈವೇದ್ಯ ಮಾಡ್ತಾರೆ. ಅದಕ್ಕೆ ಹೇಳ್ತಾರೆ ಜಗನ್ನಾಥಪುರಿಯಲ್ಲಿ ಅಷ್ಟೇ ಮಹಾಪ್ರಸಾದ. ನಿಮ್ದೆಲ್ಲ ಏನು ಪ್ರಸಾದ, ಮಿಕ್ಕಿದ್ದೆಲ್ಲ ನಿಮ್ದೆಲ್ಲ ಪ್ರಸಾದ. ಆದರೆ ಜಗನ್ನಾಥಪುರಿಯಲ್ಲಿ ಕೇವಲ ಮಹಾಪ್ರಸಾದ. ಆಮೇಲೆ ವಿಶೇಷವಾಗಿ ಒಂದು ಸಾರಿ ಜಗನ್ನಾಥನಿಗೆ ಅದು ನೈವೇದ್ಯ ಆದಮೇಲೆ ವಿಮಲಾದೇವಿ ಅಂದರೆ ಪಾರ್ವತಿ, ಅಲ್ಲಿ ಮೊದಲು ಅದನ್ನ ನೈವೇದ್ಯ ಮಾಡ್ತಾರೆ. ಮತ್ತೆ ಪಾರ್ವತಿ ದೇವಿಯನ್ನು ಆಹ್ವಾನ ಮಾಡಿ ಅವಳಿಗೆ ಪ್ರಸಾದವನ್ನ ಮೊದಲು ಕೊಡಲಾಗುತ್ತೆ. ಆವಾಗ ಅವರು ಸ್ವೀಕಾರ ಮಾಡಿದಾಗ ಹೇಳ್ತಾರೆ ಅದು ಏನಾಗುತ್ತೆ, ಮಹಾಪ್ರಸಾದವಾಗುತ್ತೆ. ಈ ರೀತಿ ಆಮೇಲೆ ಜಗನ್ನಾಥಪುರಿಯಲ್ಲಿ ಮಹಾಪ್ರಸಾದದಿಂದ ಎಷ್ಟೊಂದು ಮಹಿಮೆ ಇದೆ ಅಂದರೆ, ಒಂದು ಅಗಳು ಕೂಡ ಅಲ್ಲಿ ವೇಸ್ಟ್ ಮಾಡುವಾಗಿಲ್ಲ. ಒಂದು ಕೈಯಲ್ಲಿ ಹತ್ತಿದ್ದೆಲ್ಲ ಅದು ಚೆನ್ನಾಗಿ ನೆಕ್ಕೊಂಡು ತಿಂತಾರೆ. ಆಮೇಲೆ ಬಾಯಿ ಕೂಡ ಮುಕ್ಕಳಿಸಿ ಉಳೋದಿಲ್ಲ. ಬಾಯಿ ಕೂಡ ಮುಕ್ಕಳಿಸಿ ಮೇಲೆ ಏನು ಮಾಡ್ತಾರೆ, ಅದನ್ನು ಕೂಡ ಕುಡಿಬೇಕು. ನೀವು ಏನು ಸ್ವಲ್ಪನೂ ವೇಸ್ಟ್ ಮಾಡುವಾಗಿಲ್ಲ ಪ್ರಸಾದ. ನಾವು ಕೂಡ ಪ್ರಸಾದ ಹೇಳಾಗಿದೆ ಪುರಾಣಗಳಲ್ಲಿ, ಒಂದು ಅಗಳು ಭಗವಂತನ ಪ್ರಸಾದವನ್ನ ಯಾರಾದ್ರೂ ಚೆಲ್ಲಿದ್ರೆ ಅವ್ರಿಗೆ ಇನ್ನೂ 10,000 ಜನ್ಮ ಈ ಭೌತಿಕ ಜಗತ್ತಿನಲ್ಲಿ ತಗೋಬೇಕಾಗತ್ತೆ. ಎಷ್ಟು 1000 ಜನ್ಮ? ಮತ್ತೆ ಮತ್ತೆ ಅದೇ ಮಾಡ್ಬೇಕಾ? ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಠರೇ ಶಯನಂ. ಅದನ್ನೇ ಮಾಡ್ಬೇಕಾ ಮತ್ತೆ ಮತ್ತೆ? 1 ಅಗಳು ಚೆಲ್ಲಿದ್ರೆ, 2 ಅಗಳು ಚೆಲ್ಲಿದ್ರೆ 20,000, 3 ಅಗಳು ಚೆಲ್ಲಿದ್ರೆ 30,000, 4 ಅಗಳು ಚೆಲ್ಲಿದ್ರೆ ಆಮೇಲೆ ನೀವೇನು ತಟ್ಟೆ ಒಳಗೆ ಬಿಟ್ಟಿರ್ತೀರಿ, ನೀವೇ ಎಣಿಕೆ ಮಾಡ್ಕೊಂಡ್ಬಿಡ್ರಿ. ನಿಮ್ಮಲ್ಲಿ ನಾನಲ್ಲಿ ನೋಡ್ತೀನಿ ಹೋಗಿ, ಅಲ್ಲಿ ನಮ್ಮ ಸಿಂಕ್ ಬ್ಲಾಕ್ ಆಗಿಬಿಟ್ಟಿರುತ್ತೆ. ಒಂದು ಅಗಳು ನಾವು ಭಗವಂತನ ಪ್ರಸಾದವನ್ನು ವೇಸ್ಟ್ ಮಾಡಬಾರ್ದು. ಇದು ಅತ್ಯಂತ ದುರ್ಲಭ. ಇದು ನಾರದ ಮುನಿಗಳು, ಶಿವ, ಬ್ರಹ್ಮ, ಪಾರ್ವತಿ ದೇವಿ ಅಂತ ಮಹಾನ್ ದೇವತೆಗಳಿಗೆ ಅತ್ಯಂತ ದುರ್ಲಭವಾಗಿರುವಂಥ ಪ್ರಸಾದ ನಮಗೆಲ್ಲ ಸಿಗ್ತಾ ಇದೆ. ಅದು ಮಾತೆ ಪಾರ್ವತಿ ಕೃಪೆಯಿಂದ, ವೈಷ್ಣವರ ಕೃಪೆಯಿಂದ, ಭಗವಂತನ ಕೃಪೆಯಿಂದ ನಮ್ಗೆ ಸಿಗ್ತಾ ಇದೆ. ಆದರೆ ನಾವೇನು ಮಾಡ್ತೀವಿ, ಹೋಗಿ ಅಲ್ಲಿ ಚೆಲ್ಬಿಡ್ತೀವಿ. ಎಷ್ಟು ಬೇಕೋ ಅಷ್ಟು ನೀಡಿಸ್ಕೋಬೇಕು. ಒಂದು ಸ್ವಲ್ಪ ಯಾರೋ ಬಡಿಸೋರು ಪ್ರೀತಿಯಿಂದ ಒಂದು ಸ್ವಲ್ಪ ಜಾಸ್ತಿ ಹಾಕಿದ್ರು ಕೂಡ ಒಂದು ದಿವಸ ಏನೂ ಆಗಲ್ಲ. ಚೆನ್ನಾಗಿ ಅದನ್ನು ಪೂರ್ತಿ ತಟ್ಟೆಯಲ್ಲಿರುವಂಥ ಒಂದು ಅಗಳು ಬಿಡಬಾರ್ದು, ಕರಿಬೇವು ಬಿಡಬಾರ್ದು. ಕರಿಬೇವು, ನಾನು ಮೊನ್ನೆ ಡಾಕ್ಟರ್ ಹೇಳ್ತಾ ಇದ್ರು, ಒಬ್ರು ಆಯುರ್ವೇದಿಕ್ ಡಾಕ್ಟ್ರು, ಷಡ್ರಸಗಳಿದಾವೆ ಅದರಲ್ಲಿ. ಕಟ್ವಾಮ್ಲ, ಲವಣ, ತೀಕ್ಷ್ಣ, ಅವೆಲ್ಲ ಎಲ್ಲ ಪ್ರಕಾರದ ಇದಾವೆ. ನಾವು ಕರಿಬೇವು ಹಾಕ್ತೀವಲ್ಲ, ಒಗ್ಗರಣೆಗೆ ಯಾಕೆ ಹಾಕ್ತಾರೆ ಕರಿಬೇವು, ಸಾಸಿವೆ, ಜೀರಿಗೆ, ಇವನ್ನೆಲ್ಲ ನಮಗೆ ಅದು ಸರಿಯಾಗಿ ಪಚನವಾಗಲಿ ಅಂತ. ಅದನ್ನು ತಿನ್ನೋದ್ರಿಂದ ಹಾನಿ ಆಗೋದಿಲ್ಲ, ಲಾಭವೇ ಆಗುತ್ತೆ. ಅದಕ್ಕೆ ಭಗವತ್ ಪ್ರಸಾದವನ್ನು ಒಂದು ಅಗಳು ಬಿಡಬಾರ್ದು, ಒಂದು ಅಗಳು ಕೂಡ ವೇಸ್ಟ್ ಮಾಡಬಾರ್ದು. ಹಾಕ್ತಗೊಳ್ಬೇಕು. ವಿಶೇಷವಾಗಿ ಯಾವುದೇ ಇರಲಿ, ಅದು ನೀವು ಒಂದು ಅಗಳ ಯಾವುದೇ ಅನ್ನ ಇರಲಿ, ಅದು ಪ್ರಸಾದವಾಗಿರ್ಲಿಕ್ಕಿಲ್ಲ. ನಾವು ಸಾಮಾನ್ಯವಾಗಿ ಬೇರೆ ಎಲ್ಲ ಭಕ್ತರಿಂದ ಅವರು ಹೊರಗಡೆ ಊಟ ಮಾಡ್ತಾರೆ ಅಂದ್ಕೊಳ್ಳಿ, ಅದು ಪ್ರಸಾದವಾಗಿರ್ಲಿಕ್ಕಿಲ್ಲ. ಹಾಗೇ ಅದು ಅನ್ನ ಆಗಿರ್ಬೋದು. ಆದರೂ ಕೂಡ ಒಂದು ಅಗಳ ಅನ್ನ ಬೆಳಿಲಿಕ್ಕೆ ರೈತ 4 ತಿಂಗಳು ಬೆವರು ಸುರಿಸ್ಬೇಕಾಗುತ್ತೆ. ಈಗ ಮಳೆ ಇಲ್ಲ ಈ ವರ್ಷ, ಎಷ್ಟೊಂದು ಕಷ್ಟ ಆಗುತ್ತೆ. ನಾವು ತಿಳ್ಕೊಳ್ತೀವಿ, ನಾವೊಂದು 70-75 ರೂಪಾಯಿ ಕೊಟ್ಟು 1 kg ಅನ್ನ ತಂದುಬಿಡ್ಬೋದು. ಒಂದು ಅಗಳಿಗೆ ಏನು ಬೆಲೆ? ಅದ್ರ ಬೆಲೆ ನಾವು ದುಡ್ಡಲ್ಲಿ ಯಾವುದಕ್ಕೂ ಬೆಲೆ ಕಟ್ಟಕ್ಕಾಗಲ್ಲ. ದುಡ್ಡಿನಿಂದ ನಾವು ಅನ್ನ ಕೊಂಡ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಏನೋ ಒಂದು ಮೂಲ್ಯ ನಮಗೆ ಅದು ಸಿಗಲಿಕ್ಕೆ, ನಮ್ಮವರೆಗೆ ಬರಲಿಕ್ಕೆ ಅಷ್ಟೇ. ಆದರೆ
ಅದರ ಬೆಲೆ, ಅದರ ಪರಿಶ್ರಮ, ಪ್ರತಿಯೊಂದು ವಸ್ತುಗಳ ಹಿಂದಿರುವಂಥ ಪರಿಶ್ರಮವನ್ನು ನಾವು ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ವಿಶೇಷವಾಗಿ ಪ್ರಸಾದಕ್ಕಂತರೂ ಅದು ಅಮೂಲ್ಯ, ಅದಕ್ಕೆ ಬೆಲೆ ಇಲ್ಲ, ಅದಕ್ಕೆ ಭೌತಿಕವಾದದ್ದು ಯಾವುದೂ ಸಮಾನವಾಗಿಲ್ಲ. ಅದಕ್ಕೋಸ್ಕರ ಭಗವತ್ ಪ್ರಸಾದವನ್ನು ನಾವು ಅತ್ಯಂತ ಗೌರವದಿಂದ, ಅತ್ಯಂತ ಪ್ರೇಮದಿಂದ, ಆದರದಿಂದ ಅದನ್ನು ನಾವು ಸ್ವೀಕಾರ ಮಾಡಬೇಕು. ವಿಶೇಷವಾಗಿ ಶ್ರೀಕೃಷ್ಣನ ಪ್ರಸಾದವನ್ನು. ಅದಕ್ಕೋಸ್ಕರ ಈ ಜಗನ್ನಾಥ ರಥಯಾತ್ರೆ ಬರ್ತಾ ಇದೆ. ನಾನು ನಿಮ್ಮೆಲ್ಲರಲ್ಲೂ ವಿನಂತಿ ಮಾಡ್ತೀನಿ, ದಯವಿಟ್ಟು ಎಲ್ಲರೂ ನೀವೀಗ, ನಾನು ಹೋದ ವಾರನೇ ಹೇಳಿದ್ದೆ, ಬಹಳ ಜನ ಕೈ ಎತ್ತಿದ್ರು 100% ಅಂತೇಳಿ. ನಾವು 100% ಸೇವೆ ಮಾಡ್ತೀವಿ ಅಂತ. ಎಷ್ಟು ಜನ ನಾವು ಮಾಡ್ತಾ ಇದ್ವಿ ನಾವು ನೋಡ್ಕೋಬೇಕು, ನಮ್ಮನ್ನು ನಾವು ಅವಲೋಕನೆಯನ್ನು ಮಾಡ್ಕೋಬೇಕು. ಎಷ್ಟು ನಾವು 100% ನಮಗೆ ಸೇವೆ ಮಾಡಲಿಕ್ಕೆ ಸಾಧ್ಯವಾಗಿದೆ, ಎಷ್ಟು ನಾವು ಮತ್ತೆ ಅದೇ ಸಂಸಾರದ ಸೇವೆಯನ್ನು ಮಾಡ್ತಾ ಇದ್ದೀವಿ ಅಥವಾ ಭಗವತ್ ಸೇವೆಯಲ್ಲಿ ನಾವು ತೊಡಗಿದ್ದೀವಿ, ಅದನ್ನು ನಾವು ನಮ್ಮ ಮಾನದಂಡ ನಾವೇ ಹಾಕೊಳ್ಬೇಕು. ನಿಮ್ಮೆಲ್ರಿಗೂ ನನ್ನ ಕಳಕಳಿ ವಿನಂತಿ ಏನಂದರೆ, ಅನೇಕ ಸೇವೆಗಳ ಅವಶ್ಯಕತೆ ಇದೆ. ಭಗವಂತನಿಗೆ ನೈವೇದ್ಯ ಮಾಡೋದ್ರಲ್ಲಿ ಅನೇಕ, ಈಗ ನಮಗೆ ಭಗವಂತನ ರಥಯಾತ್ರೆ ಮುಂದೆ ಮಾತೆಯರು ರಂಗೋಲಿ ಬಿಡಿಸೋ ಸೇವೆ ಮಾಡ್ಬೋದು, ನೈವೇದ್ಯ ಮಾಡೋದು, ರಂಗೋಲಿ ಬಿಡಿಸೋದು, ಪಾತ್ರೆ ತೊಳೆದಿರ್ಬೋದು, ಅದು ಸ್ವಚ್ಛತೆ ಇರ್ಬೋದು, ಕಸ ಗುಡಿಸೋದಿರ್ಬೋದು. ಭಗವತ್ ಸೇವೆಯಲ್ಲಿ ಯಾವುದೇ ತಾರತಮ್ಯ ಇಲ್ಲ. ಏನೂ ಇಲ್ಲ ಅಂದರೆ ನಾವು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಭಗವಂತನ ರಥದ ಮುಂದೆ ನಾವು ಕೀರ್ತನೆಯನ್ನು ಮಾಡೋಣ, ರಥವನ್ನು ಎಳೆಯೋಣ. ಈ ರೀತಿ ನಮ್ಮನ್ನು ನಾವು ಇನ್ನೊಂದು ಮುಖ್ಯವಾದ ಸೇವೆ ಎಲ್ಲರಿಗೂ ನಾವು ಹೇಳಬೇಕಿದ್ದು ರಥಯಾತ್ರೆ ಬಗ್ಗೆ. ನಮ್ಮ ಕಡೆಯಿಂದ ಎಷ್ಟು ಜನ ರಥಯಾತ್ರೆಗೆ ಬಂದರು, ನಾನು ಎಷ್ಟು ಜನರಿಗೆ ಹೇಳಿದೆ, ಎಷ್ಟು ಜನ ಬಂದರು, ಎಷ್ಟು ಜನ ಸೇವೆ ಮಾಡಿದ್ರು, ಎಷ್ಟು ಜನ ರಥ ಹೇಳಿದ್ರು, ಎಷ್ಟು ಜನ ಭಗವಂತನ ಪ್ರಸಾದ ತಗೊಂಡ್ರು, ಎಷ್ಟು ಜನ ಭಗವಂತನ ನಾಮಸ್ಮರಣೆಯನ್ನು ಮಾಡಿದ್ರು, ಎಷ್ಟು ಹೆಚ್ಚು ಜನ ನಮ್ಮಿಂದ ಮಾಡ್ತಾರೆ, ಅಷ್ಟೊಂದು ನಮಗೇನಾಗುತ್ತೆ, ಭಗವಂತನ ಕೃಪೆ ಸಿಗುತ್ತೆ. ಹರೇ ಕೃಷ್ಣ. ಯಾರಿಗಾದ್ರೂ ಪ್ರಶ್ನೆ ಇದೆಯಾ? ಹರೇ ಕೃಷ್ಣ. ಸಮಯ ಆಗಿದೆ, ಎಲ್ಲರೂ ಪ್ರಸಾದ ತಗೊಂಡು ಹೋಗಿ ಎಲ್ಲರೂ ಮುಂದೆ ಬಂದು ಭಗವಂತನ. ಲಾಸ್ಟ್ ಟೈಮು ನೀವು ಹೇಳಿದೆ ಸೇವೆ ತಗೊಳ್ರಿ ಅಂತ, ಯಾರಿಗೂ ನೀವು ಇಂಥದ್ದು ಮಾಡಿ ಕಮಿಟ್ ಮಾಡಲಿಲ್ಲ, ಹಾಗಾಗಿ ಎಲ್ಲರಿಗೂ ಕನ್ಫ್ಯೂಷನ್ ಇದೆ, ಏನು ಮಾಡೋದು? ಕಮಿಟ್ಮೆಂಟ್ ಅವ್ರ ಕಡೆಯಿಂದ ಬರಬೇಕು. ಅವರು ನಾನು ಹೇಳಿದ್ದೆ ಅವ್ರಿಗೆ, ಭಾನುವಾರ ಬೆಳಿಗ್ಗೆ ಬನ್ನಿ ಡಿಸ್ಕಸ್ ಮಾಡೋಣ ಅಂತ. ನಮ್ಮ ಭಕ್ತರ ಜೊತೆ ನಾವು ಒಂದು ಮೀಟಿಂಗ್ ಮಾಡಿದ್ವಿ ಭಾನುವಾರ ಬೆಳಿಗ್ಗೆ. ಇನ್ನು ಅಂದರೆ ಈ ವಿಶೇಷವಾಗಿ ಒಂದು ಜವಾಬ್ದಾರಿ ತಗೊಳ್ತೇನೆ, ಜವಾಬ್ದಾರಿ ಅಂದರೆ ನಮ್ಮ ಶ್ಯಾಮಪ್ರಕಾಶ್ ಅವರು ಹೇಳ್ತಾ ಇದ್ದಾರೆ, ಯಾರು ಜವಾಬ್ದಾರಿ ತಗೊಂಡು ಸೇವೆ ಮಾಡ್ತೀವಿ ನಾವು ಅದನ್ನು ಅನ್ನೋರು ನೀವೇನು ಮಾಡಿ, ನಾಳೆ ಬೆಳಿಗ್ಗೆ ಇದೆಯಲ್ಲ 9 ಗಂಟೆಗೆ 9:15 ಒಂದು ಮೀಟಿಂಗ್ ಮಾಡೋಣ, ಎಲ್ಲರೂ ಬನ್ನಿ. ನಾನು ಈ ಜವಾಬ್ದಾರಿ ವಹಿಸ್ಕೊತೀನಿ, ನಾನು ಏನೇನು ಜವಾಬ್ದಾರಿ ಇದೆ ಹೇಳ್ತೀನಿ, ನೀವು ಜವಾಬ್ದಾರಿ ವಹಿಸ್ಕೊಂಡು ಸೇವೆಯನ್ನು ಮಾಡ್ಬೋದು. ಆಮೇಲೆ ಈಗ ನಿಮಗೆ ಯಾರು ನೈವೇದ್ಯ ಮಾಡಿ ಕೊಡ್ತೀನಿ ಅನ್ನೋರೆಲ್ಲ ನೀವು ಹೆಸರು ಕೊಡ್ಬೋದು. ಅಲ್ಲಿ ಭವಾನಿ ಮಾತಾಜಿ ಇದ್ದಾರೆ ಹಿಂದೆ, ಅವ್ರ ಹತ್ರ ನಿಮ್ಮದು ಹೆಸರು ನೋಂದಾಯಿಸ್ಬೋದು ಮಾತಾಡಿ. ಮತ್ತು ಯಾರಿಗೆ ರಂಗೋಲಿ ಬಿಡ್ಸೋಕ್ಕೆ ಇಂಟ್ರೆಸ್ಟ್ ಇದೆ, ಆ ರಂಗೋಲಿ ಬಿಡ್ಸೋಕ್ಕೆ ಬರುತ್ತೆ, ಅವ್ರ ರಥದ ಮುಂದೆ ರಂಗೋಲಿ ಬಿಡಿಸ್ಬೋದು. ಮತ್ತು ಅನೇಕ ಸೇವೆಗಳಿದ್ದಾವೆ, ಅದರಲ್ಲಿ ನೀವು ಪಾಲ್ಗೊಳ್ಬೋದು. ಹರೇ ಕೃಷ್ಣ. ಧನ್ಯವಾದ, ಅವ್ರಿಗೆ ಧನ್ಯವಾದ ತಿಳಿಸಿ. ಹೇಳ್ರಿ, ಅವ್ರ ಬಗ್ಗೆ ಹೇಳಿ, ಬಂದು ಮಾಡಿಕೊಟ್ಟು ಒಳ್ಳೇದಾಯಿತು ಅಂತ ಹೇಳಿ ಮಾಡಿ ಭಗವಂತನ